ಸೊ ಸ್ನೇಹಿತರೆ, ಆ್ಯಸ್ ಯೂಶಲ್ ಒನ್ಸ್ ಅಗೇನ್ ನಿಯತ್ತಿಲ್ಲದೆ ಇರೋ ನಾಯಿ ಮತ್ತೆ ನಾವು ಮಾತಾಡಿದೆ. ಸೊ ಯಾರ ಬಗ್ಗೆ ಏನು ನಿಯತ್ತಿಲ್ಲದೆ ಇರೋ ನಾಯಿ ಯಾವುದು ಅಂತ ಹೇಳ್ತೀನಿ. ಆ್ಯಸ್ ಯೂಶಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ, ಈ ನಿಮ್ಮ ಕಾರ್ತಿಕ. ಸೊ ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ನಾನ್ ವೆಜ್ ತಿನ್ನೋರಿಗೆ ಇದೊಂದು ರೀತಿ ಏನೋ ಗ್ರಾಂಟೆಡ್ ದಿನ ಭಾನುವಾರ. ಸೊ ಮಟನ್ ಪಲಾವ್, ಚಿಕನ್ ಪಲಾವ್, ರಕ್ತ, ಕಲೀಜ, ತಲೆ ಮಾಂಸ, ಬೋಟಿ, ಬ್ರೈನು ಎಲ್ಲನೂ ತಿನ್ನಿ ಎಂಜಾಯ್ ಮಾಡಿ. ನಾಟಿ ಕೋಳಿ ಸಾರು ಎಲ್ಲನೂ ತಿನ್ನಿ. ಹೋಟ್ಲುಗಳಲ್ಲಿ ಹೋದರೆ ಹನುಮಂತು, ಲಕ್ಷ್ಮಣ್ ಮೆಸ್ಸು, ಎಗ್ ರೈಸ್ಗೆ ಫೇಮಸ್ ಆಗಿರ್ತಕ್ಕಂಥ ಎಲ್ಲ ಕಡೆ ಹೋಗಿ ತಿನ್ನಿ, ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಆ್ಯಸ್ ಯೂಶಲ್ ಸ್ನೇಹಿತರೆ, ಸೊ ನಿಯತ್ತಿಲ್ಲದೆ ಇರೋ ನಾಯಿ ಮತ್ತೆ ಬಾಯ್ಬಿಟ್ಟಿದೆ. ಯಾವುದು ನಿಯತ್ತಿಲ್ಲದೆ ಇರೋ ನಾಯಿ ಏನು ಅಂತ ಅಂದರೆ, ನೆನ್ನೆ ಪತ್ರಕರ್ತರು ಕೇಳ್ತಾರೆ ಶ್ರೀರಂಗಪಟ್ಟಣದಲ್ಲಿ. ಸೊ ನಿಮ್ಗೆ ಈಗ ಗೊತ್ತಾಗಿರ್ಬೋದು. ಸೊ ಸರ್, 500 ಎಕರೆ ಕೇಳ್ತಾ ಇದ್ದಾರಲ್ಲ, ಕುಮಾರಸ್ವಾಮಿ ಅವರೊಟ್ಟಿಗೆ ಏನಾರ ಮಾತಾಡಿದ್ದೀರಾ ಏನು ಕುಮಾರಣ್ಣಂಗೆ ಅಂತ ಈ ಪತ್ರಕರ್ತರು. ಅದು ಇವನೊಬ್ಬ ಶಾಸಕ ಪ್ರತಿನಿಧಿ, ಓಕೆ, ಇವನ್ದೇನು ಅದಕ್ಕೇನು ಬೇಕಾಗಿಲ್ಲ. ಆದ್ರೂ ಕೇಳಿದಂಥ ಸಂದರ್ಭದಲ್ಲಿ, ರೀ ನಾನು ಕುಮಾರಸ್ವಾಮಿ ಅಣ್ಣ ತಮ್ಮ ಇದ್ದಂಗೆ, ನಾವೇನು ಜಗಳ ಆಡಿದ್ದೀವ ಅಂತ ಹೇಳ್ತಾನೆ ಈ ನಿಯತ್ತಿಲ್ಲದೆ ಇರೋ ನಾಯಿ, ಅಲಿಯಾಸ್ ಶ್ರೀರಂಗಪಟ್ಟಣದ MLA ಅಲಿಯಾಸ್ ಬಾಬಣ್ಣವರು, ನಿಯತ್ತಿಲ್ಲದೆ ಇರೋ ನಾಯಿ ಅಣ್ಣವರು. ಸೊ ತರಿದ್ಬಿಟ್ಟು ಅವರು ರಮೇಶ್ ಬಾಬು ಬಂಧಿಸಿದ್ದೇಗೌಡ್ರೆ, ನಿಯತ್ತಿಲ್ಲದೆ ಇರೋ ನಾಯಿ ಅವರೇ ತರಿದ್ಬಿಟ್ಟವರು ಜನ. ಅವ್ರು ತರಿದೇ ಇದ್ರು ಪಕ್ಷದ ಕಾರ್ಯಕರ್ತರು ಅವ್ರ ಮನೆ ಕಡೆ ಏನಾರು ಹೋಗಿಗ್ಯಾ. ನೀನು ಎಂಥ ಗಿರಾಕಿ ಅಂತ ಅಂದರೆ, ಚಲುವನ್ ಮಾತು ಕೇಳ್ಕೊಂಡು ನೀನು ರಾಮಮೂರ್ತಿ ಅವ್ರ ಹತ್ರ ಅವನು 100 ಕೋಟಿಗೆ ಡೀಲ್ ಮಾಡ್ಕೊಂಡು ನಿನಗೆ 8 ಕೋಟಿ ತಗೊಂಡು ನೀನು ಉಲ್ಟಾ ಹೊಡೆದಂಥ ನಿಯತ್ತಿಲ್ಲದೆ ಇರೋ ನಾಯಿ ರಮೇಶ್ ಬಂಧಿಸಿದ್ದೇಗೌಡರು ಅಣ್ಣವರೇ, ನಿಯತ್ತಿಲ್ಲದೆ ಇರೋ ನಾಯಿಗಳು ನೀವು. ನಿಮ್ಮಿಂದ ಈಗ ಅಣ್ಣ ತಮ್ಮಂದರು ಅದು ಇದು ಕಲಿಬೇಕಾ? ಅದು ಹಾಳಾಗೋಲಿ, ಆಯಿತು, ನಮಗೇನೋ ಮೋಸ ಮಾಡಿದೆ ಎಲ್ಲ ಸರಿ. ನಿನ್ನಂಥ ನಿಯತ್ತಿಲ್ಲದೆ ಇರೋ ನಾಯಿ, ನಾಲ್ಗೆ ಸರಿ ಇಲ್ಲದೆ ಇರೋ ಅಂಥ ನಾಯಿ ರಮೇಶ್ ಬಾಬು ಬಂಧಿಸಿದ್ದೇಗೌಡ್ರು ಅಣ್ಣವರೇ, ನಮ್ಮ ಮಠದ ಬಗ್ಗೆ ಮಾತಾಡ್ತೀಯ ನೀನು ಅಯೋಗ್ಯ. ಈ ಸಲ ತರಿದು ಬಿಡ್ತಾರೆ ಜನ, ಯಾವ ಕಡೆನಾರ ಮಠಗಿಟ್ಟಕ್ಕೆ ಹೋಗಿ ಆ ಕಡೆ, ಆಯಿತಾ? ಅದು ನಮ್ಮ ಸ್ವಾಮೀಜಿ ಬಗ್ಗೆ ಮಾತಾಡ್ತೀಯ ನೀನು. ನಿನ್ನಿಂದ ನಾವು ಪಾಠ ಕಲಿಬೇಕು. ನಮ್ಮ ಕುಮಾರಣ್ಣವರು ನಿನಗೆ ಅಣ್ಣ ತಮ್ಮಂದರು, ನಾವೆಲ್ಲ ನಿಯತ್ತಿರೋ ಅಂಥ ಜನ, ಆಯಿತಾ? ನಿಯತ್ತಿರೋ ಅಂಥ ನಾಯಿಗಳು ನಾವು. JDS ಪಕ್ಷಕ್ಕಾಗಲಿ, ದೇಶಕ್ಕಾಗಲಿ, ಇನ್ನೊಂದಕ್ಕಾಗಲಿ. ನಿನ್ನಂಥ ನಿಯತ್ತಿಲ್ಲದೆ ಇರೋ ನಾಯಿಗೆ ಕುಮಾರಣ್ಣನವ್ರಿಗೆ ತಮ್ಮನಾಗೋ ಅವಶ್ಯಕತೆ ಇಲ್ಲ ಕಣಪ್ಪ. ರಮೇಶ್ ಬಾಬು ಬಂಧಿಸಿದ್ದೇಗೌಡ, ನಿಯತ್ತಿಲ್ಲದೆ ಇರೋ ನಾಯಿ. ಕೇಳಿಲ್ಲ, ಹೇಳ್ತೀನಿ. ನಿಮ್ಮ ಅಪ್ಪಾಜಿ ನೀನು ಗೊಣ್ಣೆ ಸುರಿಸ್ಕೊಂಡು, ನಿಮ್ಮ ಅಪ್ಪ ಅಮ್ಮ ಇದ್ದಾರಲ್ಲ, ಅವ್ರಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ತಾತ ಅವರೆಲ್ಲ ಇವತ್ತು ನೆನೆಸ್ಕೊತಾಯಿದ್ರು ಬದುಕಿರೋವ್ರಿಗೆ. ಅವರು ನಿಮ್ಮ ತಂದೆಯವರು ಇದ್ದಾರಲ್ಲ ಬಂದಿಗೌಡರು, ಅವರು ಇದರಲ್ಲಿ ಹೈದ್ರಾಬಾದಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದವ್ರನ್ನ ಕರೆದು ದೇವೇಗೌಡರು ಸೀಟ್ ಕೊಟ್ಟು ಅವ್ರನ್ನ ಗೆಲ್ಲಿಸಿದಂಥ ಇತಿಹಾಸ, ಆಯಿತಾ? ಅದಾದಮೇಲೆ ನಿಮ್ಮ ತಾಯಿಯವರು, ಅದಾದಮೇಲೆ ನಿನ್ನೂ ಅಂಥ ಘಟಾನುಘಟಿ ಅಂಬರೀಷ್ ವಿರುದ್ಧ ಗೆಲ್ಲಿಸಿ ಅಂಬರೀಷ್ ಅಣ್ಣನ ಸೋಲಿಸಿದಂಥ ಖ್ಯಾತಿ JDS ಪಕ್ಷಕ್ಕೆ. ನೀನು ನಿಯತ್ತಿಲ್ಲದೆ ಇರೋ ನಾಯಿ. ಏನು ಮಾಡೋಣ? ನಿನಗೆ DK ಶಿವಕುಮಾರ್ ಕೊಟ್ಬಿಟ್ಟು 2008ರಲ್ಲಿ ಕರೆದು 10 ಲಕ್ಷನೋ 15 ಲಕ್ಷ ಕೊಟ್ಟಿರೋದು ನಮಗೆ ಗೊತ್ತು, ನಿಯತ್ತಿಲ್ಲದೆ ಇರೋ ನಾಯಿ, ಆಯಿತಾ? ದಯವಿಟ್ಟು ನಾನು ಯಾಕೆ ಇಷ್ಟು ಕಠೋರವಾಗಿ ನಿಮಗೆ ನಿಯತ್ತಿಲ್ಲದೆ ಇರೋ ನಾಯಿ ಅಂತ ಹೇಳ್ತೀನಿ ಅಂದರೆ, ನೀವು ಅಷ್ಟು ಮಾಡಿದ್ದೀರಾ. ನೀವು ಅಣ್ಣ ತಮ್ಮ ಇದು ಬೇಡ ನಮಗೆ, ನಿಮ್ಮ ಸವಾಸನೆ ಬೇಡ. ನಾವು ಹೆಂಗೋ ಏನೋ ಇರ್ತೀವಿ. ಎಲ್ಲಾರ ತರಿದುಬಿಟ್ಟವರು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆ ಕ್ಯಾಕರ್ಸಿ ಮುಖಕ್ಕೆ ಉಗ್ದವ್ರೆ. ಅದರಲ್ಲಿ ಬೇರೆ ಹೇಳ್ತೀಯ ನೀನು ನಿಯತ್ತಿಲ್ಲದೆ ಇರೋ ನಾಯಿ. ರಮೇಶ್ ಬಾಬು ಬಂಧಿಸಿದ್ದೇಗೌಡ ಅಣ್ಣವರೇ, ನಿಯತ್ತಿಲ್ಲದೆ ಇರೋ ನಾಯಿಗಳೇ, ನಾಯಿ ಅಣ್ಣ. ಅದಿಂಗೆ ಕುಮಾರಸ್ವಾಮಿ ಅವ್ರಿಗೆ ಮಾತ್ರ 4 ದಿನಕ್ಕೆ ಏನೋ ರೆಡಿ ಆಗಿಬಿಡ್ತಾರೆ. ಅದು ಎಲೆಕ್ಷನ್ ಟೈಮಲ್ಲೇ ಬರುತ್ತೆ, ಹಾರ್ಟ್ ಅಟ್ಯಾಕು ಅದು ಇದು ಅಂತ ಹೇಳ್ತೀಯ, ನಿಯತ್ತಿಲ್ಲದೆ ಇರೋ ನಾಯಿ ಅಣ್ಣ. ಲೋಗ್ರು, ನೀನು ನರಳಿನೇ ಸಾಯೋದು. ಯಾಕೆಂದರೆ ನೀನು ಒಂದು ರೋಗದಲ್ಲಿ ನೀನು ಈ ಪಾಟಿ ಇದು ಮಾಡ್ತೀಯ ಅಂತ ಅಂದರೆ, ನೀನು ನೆಕ್ಸ್ಟು ಠೇವಣಿ ಇಲ್ದಂಗೆ ಹೋಗ್ತೀಯ. ಈಗ ಅದು ಚಲುವಣ್ಣನಿಂದ ಓಡಾಡ್ತಿದ್ದೆ, ಅಲ್ಲೂ ಸಂಬಂಧ ಅಳಿಸ್ಕೊಂಡೈತೆ. ಈಗೇನೋ ಪಾಪ ನೀನು ಸಚ್ಚಿ ಒಂದಾಗಬೇಕು ಅಂದ್ಕೊಂಡಿದ್ಯಾ, ಗೊತ್ತಿಲ್ಲ. ಆದರೆ 2028ಕ್ಕೆ ರವೀಂದ್ರ ಶ್ರೀಕಂಠಯ್ಯ ಅವರೇ MLA ಹೋಗ್ಬಿಟ್ಟು ಅವ್ನ ಕಾಲ್ದಸಿಲ್ ನುಗ್ಗಿ, ಅವ್ರು ಇರ್ಬೋದು, ಅವ್ರು ವೈಟ್ ಕಾಲರ್ ರಾಜಕಾರಣಿ ಇರ್ಬೋದು, ಗತ್ತಿರ್ಬೋದು, ಗಾಂಭೀರ್ಯ ಇರ್ಬೋದು, ಅವ್ರ ಮನ್ತನ ಹಂಗೆ. ನಿಂದೇನು ಹೇಳು, ನಿಮ್ಮ ತಂದೆ ತಾಯಿ ಬಗ್ಗೆ ನಾವೇನು ಮಾತಾಡೋಲ್ಲ, ಯಾಕೆಂದರೆ ತುಂಬ ನೀನೇನು ಅಂತ ಅವರ ಒಂದು ಇದರಲ್ಲಿ ಜನನ ಆಯಿತೋ, ಅವ್ರ ಹೊಟ್ಟೆಲಿ ಜನನ ಮಾಡ್ದೋ ಗೊತ್ತಿಲ್ಲ. ಯಾಕೆಂದರೆ ಬೈ ಚಾನ್ಸ್ ಆಗಿ ಅದು ಜನನ ಮರಣ ಎರಡು ಖಚಿತ, ನಿಶ್ಚಿತ, ಉಚಿತ ಮರಣ. ಆದರೆ ಜನನ ಹಂಗಲ್ಲ, ಬೈ ಚಾನ್ಸ್ ಆಗಿ ನಾವು ಗಾಡ್ ಗ್ರೇಸ್ ಆಗಿ ಎಲ್ಲೆಲ್ಲೋ ಜನನ ತಗೋತೀವಿ. ಹಂಗೆ ನೀನು ತಗೋಬಿಟ್ಟಿದ್ಯಾ ನಿಯತ್ತಿಲ್ಲದೆ ಇರೋ ನಾಯಿ ಅಣ್ಣ. ದಯವಿಟ್ಟು ಕುಮಾರಣ್ಣನಿಗೆ
ನನ್ನ ತಮ್ಮ ನನ್ನ ಅಣ್ಣ ಏನು ಹೇಳ್ಬೇಡ, ತರಿದು ಬಿಡ್ತಾರೆ ಜನ. ಶ್ರೀರಂಗಪಟ್ಟಣದ ಜನತೆ ಆಲ್ರೆಡಿ ರೆಡಿ ಆಗಿದ್ದಾರೆ ನಿನ್ನನ್ನು ಠೇವಣಿ ಇಲ್ದಂಗೆ ಮನೆಗೆ ಕಳ್ಸೋಕ್ಕೆ. ಆಯ್ತಪ್ಪ, ನಿಯತ್ತಿಲ್ಲದೆ ಇರೋ ನಾಯಿ, ಅಟ್ಲೀಸ್ಟ್ ಹುಚ್ಚು ನಾಯಿ ಕಜ್ಜಿ ನಾಯಿಗಾರು ಟ್ರೀಟ್ಮೆಂಟ್ ಕೊಡಿಸ್ಬೋದು. ಹುಚ್ಚು ನಾಯಿನ ಏನೋ ವಾಸಿ ಮಾಡ್ಬೋದು, ಕಜ್ಜಿ ನಾಯಿನ ವಾಸಿ ಮಾಡೋಕ್ಕಾಗದೇ ಇದ್ರು ಆ ರೋಗನ ಇನ್ನು ಮುಂದಕ್ಕೆ ಬೇರೆಯವ್ರಿಗೆ ಹರಡ್ದಂಗೆನೋ ಮಾಡ್ಬೋದು. ಆದರೆ ನಿನ್ನಂಥ ನಿಯತ್ತೇ ಇಲ್ಲದೆ ಇರೋ ನಾಯಿ ಇರುತ್ತಲ್ಲ, ಅದಕ್ಕೇನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಔಷಧಿನೂ ಇಲ್ಲ, ಒಡೆದೋಡಿಸ್ಬೇಕು ಅಷ್ಟೇ. ನಾಯಿಗೆ ತುಂಬ ಶ್ರೇಷ್ಠ ನಮ್ಮ ಮಠದಲ್ಲಿ ಮೊದಲನೇ ಪೂಜೆ ಕಾಲಭೈರೇಶ್ವರನ ವಾಹನ ನಾಯಿಗೇ ಮಾಡೋದು. ಆದರೆ ನಿನ್ನಂಥವನ್ನೆಲ್ಲ ನಿಯತ್ತಿಲ್ಲದೆ ಇರೋ ನಾಯಿನ ಅದು ಏನು ಕುಮಾರಣ್ಣ ಅಂತ ಬೆಳೆಸ್ಬಿಟ್ರೋ ಗೊತ್ತಿಲ್ಲ. ಆಮೇಲೆ ಆಗಬೇಕಾದ್ದೆ ಕುಮಾರಸ್ವಾಮಿಗೆ ಅಲ್ಲಿ ನೀನು ನಿಮ್ಮ ತಾಯಿನ ಮಂತ್ರಿ ಮಾಡಬೇಕಿತ್ತು. ಮಂತ್ರಿಗಿರಿ ಅವತ್ತು ಕುಮಾರಣ್ಣ ಬಂದು ಮಾತಾಡಿ ನಿಮಗೆಲ್ಲ ಒಂದು ಬೇರೆ ಸ್ಥಾನಮಾನ ಎಲ್ಲ ಕೊಟ್ಟು ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ನೀನು ನಿಯತ್ತಿಲ್ಲದೆ ಇರೋಂಗೆ ಹೋದೆ. ಇವತ್ತು ಅನುಭವಿಸ್ತಿದ್ಯಾ, ಇನ್ನೂ ಅನುಭವಿಸ್ತೀಯಾ. ಸೊ ಸ್ನೇಹಿತರೆ, ನಾನು ಯಾಕೆ ಇಷ್ಟೊಂದು ಕಠೋರವಾಗಿ ಹೇಳ್ತೀನಿ ಅಂತ ಅಂದರೆ, ಮೊನ್ನೆ ಏನೋ ಕೇಳಿದ್ದಾರೆ 500 ಎಕರೆ ಅದು ಕುಮಾರಣ್ಣ ಮಾಡ್ತಾರೆ. 500 ಅಲ್ಲ, 1000 ಎಕರೆನೂ ಹುಡುಕಿಸ್ತಾರೆ, ಮಾಡ್ತಾರೆ. ಎಲ್ಲ ನಗಣ್ಯಗಳು ಇವರು. ಸೊ ಹಾಗಾಗಿ ನಾನು ಹೇಳೋದು, ಇಂಥ ನಿಯತ್ತಿಲ್ಲದೆ ಇರೋ ನಾಯಿನ ಒದ್ದೋಡಿಸಿ, ನಾನು JDS ಪಕ್ಷದವ್ರಿಗೆ ಕೇಳ್ಕೊಳ್ಳೋದು ಇಷ್ಟ. ನಮಗೆ ದಯವಿಟ್ಟು ಲಿಂಗಾಯತರೆ ಒಕ್ಕಲಿಗರೆ ಒಟ್ಟಾಗಿ NDA ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಇಂಥ ನಿಯತ್ತಿಲ್ಲದೆ ಇರೋ ನಾಯಿಗಳನ್ನ ಮನೆಗೆ ಕಳಿಸಿ. ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಭಾನುವಾರದ ವಿಶೇಷ. ನಮಸ್ಕಾರ.